ಸ್ನೇಹಿತರೆ ನಮಸ್ಕಾರ. ರೇಣುಕಸ್ವಾಮಿಯ ಪ್ರಕರಣದಲ್ಲಿ ದರ್ಶನ್ ಈಗಾಗಲೇ ಜೈಲು ಸೇರಿ ಜೈಲು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ರೆ, ಮತ್ತೊಂದು ಕಡೆ ದರ್ಶನ್ಗೆ ಖುಷಿಯಾಗುವಂಥ ಒಂದು ಕೆಲಸವನ್ನು ಈಗ ವಿಜಯಲಕ್ಷ್ಮಿ ದರ್ಶನ್ ಅವರು ಮಾಡಿದ್ದಾರೆ. ದರ್ಶನ್ ಅವರು ಹೊರಗಡೆ ಇದ್ದಿದ್ರೆ ಏನು ಮಾಡಬಹುದಾಗಿತ್ತೋ ಅದಕ್ಕೂ ಕೂಡ ಮೀರಿದಂಥ ಒಂದು ಕೆಲಸವನ್ನು ಈಗ ವಿಜಯಲಕ್ಷ್ಮಿ ಅವರ ಫ್ಯಾಮಿಲಿ, ಅಂದರೆ ದರ್ಶನ್ ಅವರ ಫ್ಯಾಮಿಲಿ ಸಮೇತ ಮಾಡಿರೋದ್ರಿಂದ ಸಹಜವಾಗಿ ಇದನ್ನು ನೋಡಿದಂಥ ದರ್ಶನ್ ಫ್ಯಾನ್ಸು ಖುಷಿಪಟ್ಟಿದ್ದಾರೆ. ಅಷ್ಟಕ್ಕೂ ಇಲ್ಲಿ ವಿಜಯಲಕ್ಷ್ಮಿ ಇಂಥದ್ದೊಂದು ಕಠಿಣ ಸಂದರ್ಭದಲ್ಲಿ ಇಂಥದ್ದೊಂದು ನಿರ್ಧಾರವನ್ನು ಮಾಡಿದ್ಯಾಕೆ? ವಿಜಯಲಕ್ಷ್ಮಿ ಇಂಥದ್ದೊಂದು ಆಲೋಚನೆ ಮಾಡೋದ್ರ ಹಿಂದೆ ಏನಾದರೂ ಒಂದು ಕಾರಣ ಇರಲೇಬೇಕಲ್ವ? ಸುಮ್ಮನೆ ಅದು ಕೂಡ ಇಂಥ ಟೈಮಲ್ಲಿ ಹೋಗ್ತಾರಾ? ಇಲ್ಲ. ಹಾಗಿದ್ರೆ ಯಾವ ಕಾರಣಕ್ಕೋಸ್ಕರ ವಿಜಯಲಕ್ಷ್ಮಿ ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಂಡ್ರು? ಯಾಕೆ ಅಲ್ಲಿಗೆ ಹೋದರು? ಯಾಕೆ ಈ ರೀತಿಯಾದಂಥ ಕೆಲಸಗಳನ್ನು ಮಾಡಿದ್ರು ವಿಜಯಲಕ್ಷ್ಮಿ? ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ವಿಜಯಲಕ್ಷ್ಮಿ ದರ್ಶನ್ ಅವರ ಬೆನ್ನಿಗೆ ನಿಂತಿರುವಂತಹ ಮತ್ತು ದರ್ಶನ್ ಧರ್ಮಪತ್ನಿಯಾಗಿ ಯಾರೂ ಕೂಡ ಮಾಡೋದಕ್ಕೆ ಸಾಧ್ಯವಿರದಂಥ, ಅಂದರೆ ಯಾರೂ ಕೂಡ ನಿರೀಕ್ಷೆಯನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ, ಈ ಮಟ್ಟಿಗೆ ವಿಜಯಲಕ್ಷ್ಮಿ ದರ್ಶನ್ ಬೆನ್ನಿಗೆ ನಿಲ್ತಾರೆ ಅಂತೇಳಿ. ಅಷ್ಟರ ಮಟ್ಟಿಗೆ ಇವತ್ತು ದರ್ಶನ್ ಅವರ ಬೆನ್ನಿಗೆ ನಿಂತು ಪ್ರತಿಯೊಂದು ಹಂತದಲ್ಲೂ ಕೂಡ ಸಪೋರ್ಟಿವ್ ಆಗಿದ್ದಾರೆ. ಇನ್ನೊಂದು ಕಡೆ ದರ್ಶನ್ ರೇಣುಕಸ್ವಾಮಿಯ ಪ್ರಕರಣದಲ್ಲಿ ಜೈಲು ಸೇರಿ ಜೈಲು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ರೆ, ಮತ್ತೊಂದು ಕಡೆ ವಿಜಯಲಕ್ಷ್ಮಿ ಅವರು ದರ್ಶನ್ಗೆ ಇಷ್ಟವಾಗುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ದರ್ಶನ್ ಹೇಳಿದಂತೆಯೇ ಮಾಡಿದ್ದಾರೋ ಅಥವಾ ಇವರ ಇಚ್ಛೆಯ ಅನುಸಾರ ಮಾಡಿದ್ದಾರೋ ಗೊತ್ತಿಲ್ಲ. ಬಟ್ ಈ ಕೆಲಸ ಅಂತೂ ದರ್ಶನ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿರುತ್ತೆ. ಯಾವ ಕಾರಣಕ್ಕೂ ಕೂಡ ದರ್ಶನ್ ಈ ಸುದ್ದಿಯನ್ನು ಕೇಳಿ ಖುಷಿ ಪಡದೇ ಇರಲಾರದು. ಯಾವ ಸುದ್ದಿ ಹೇಳ್ತೀನಿ ನೋಡಿ. ರೇಣುಕಸ್ವಾಮಿಯ ಪ್ರಕರಣದಲ್ಲಿ ನಟ ದರ್ಶನ್ಗೆ ಮತ್ತೆ ಸಂಕಷ್ಟ ಈಗ ಎದುರಾಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ರದ್ದಾದಂಥ ಬೆನ್ನಲ್ಲೇ ಪರಪ್ಪನ ಅಗ್ರಹಾರ ಜೈಲನ್ನು ಸೇರಿರುವಂತಹ ದರ್ಶನ್ ನರಕವನ್ನು ನೋಡ್ತಿದ್ದಾರೆ. ದರ್ಶನ್ ಅವರನ್ನು ಸಂಕಷ್ಟದಿಂದ ಪಾರು ಮಾಡೋದಕ್ಕೆ ಪತ್ನಿ ವಿಜಯಲಕ್ಷ್ಮಿ ಪ್ರಯತ್ನವನ್ನು ಪಡ್ತಿದ್ದಾರೆ. ಇತ್ತೀಚೆಗೆ ಪತಿ ಜೊತೆಗಿನ ಫೋಟೋವನ್ನು ಹಂಚಿಕೊಂಡು ಗಣೇಶ ಹಬ್ಬದ ಶುಭಾಶಯವನ್ನು ಕೋರಿದಂಥ ವಿಜಯಲಕ್ಷ್ಮಿ ಈಗ ಆಗಸ್ಟ್ 29ನೇ ತಾರೀಕು ಮೈಸೂರಿಗೆ ಭೇಟಿಯನ್ನು ಕೊಟ್ಟು ಮೈಸೂರಿನ ಜಂಬೂ ಸವಾರಿಗೆ ಸಿದ್ಧತೆ ನಡೀತಿದೆ ನೋಡಿ, ಆ ಸಿದ್ಧತೆಯ ಕ್ಷಣಗಳಲ್ಲಿ ಒಂದಷ್ಟು ಸಮಯವನ್ನು ಕಳೆದಿದ್ದಾರೆ. ಕೇವಲ ವಿಜಯಲಕ್ಷ್ಮಿ ಮಾತ್ರವಲ್ಲ, ಮೀನಾ ತೂಗುದೀಪು ಮತ್ತು ಕುಟುಂಬಸ್ಥರು ಎಲ್ಲರೂ ಕೂಡ ಹೋಗಿ ಈ ಸಂಭ್ರಮದ ಗಳಿಗೆಯಲ್ಲಿ ಭಾಗಿಯಾಗಿದ್ದರು. ಕಾಡಿನಿಂದ ನಾಡಿಗೆ ಬಂದಿರುವಂಥ ಗಜಪಡೆಯನ್ನು ತಾಲೀಮು ನಡೆಸ್ತಿರುವಂಥ ಸಂದರ್ಭದಲ್ಲಿ ಅಲ್ಲಿಗೆ ಹೋದಂತಹ ವಿಜಯಲಕ್ಷ್ಮಿ ದರ್ಶನ್ ಅವರು ಅಂಬಾರಿ ಹೊರುವಂಥ ಕ್ಯಾಪ್ಟನ್ ಅಭಿಮನ್ಯು, ಭೀಮಾ, ಪ್ರಶಾಂತ್, ಕಂಚನ್, ಲಕ್ಷ್ಮಿ, ಕಾವೇರಿ, ಧನಂಜಯ ಸೇರಿ ಹಲವು ಆನೆಗಳು ಆಗಸ್ಟ್ 12ರಿಂದ ರಾಜ ಬೀದಿಗಳಲ್ಲಿ ತಾಲೀಮನ್ನು ನಡೆಸ್ತಾ ಇದ್ದಾವಲ್ಲ. ಮೈಸೂರು ಅರಮನೆಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಇಲ್ಲಿ ಪ್ರತಿಯೊಬ್ಬರು ಕೂಡ ಈ ಆನೆಯನ್ನು ನೋಡದೆ ವಾಪಸ್ ಬರೋದಿಲ್ಲ. ಹಾಗೆಯೇ ಅರಮನೆಗೆ ಭೇಟಿ ನೀಡುವಂಥ ಪ್ರವಾಸಿಗರು ಇಲ್ಲಿ ಆನೆಗಳನ್ನು ಕೂಡ ವೀಕ್ಷಿಸಬಹುದು. ಅಷ್ಟೇ ಅಲ್ಲ, ಆನೆಗಳು ವಿಶ್ರಾಂತಿ ಪಡೆಯುವಂಥ ಜಾಗಕ್ಕೆ ತೆರಳಿ ನೋಡುವಂಥ ಅವಕಾಶವೂ ಕೂಡ ಇರ್ತದೆ. ಬಟ್ ಅಲ್ಲೇನೂ ಕೂಡ ಕೀಟ್ಲೆ ಕ್ವಾಟ್ಲೆ ಈ ರೀತಿಯನ್ನು ಕೂಡ ಮಾಡೋ ಹಾಗಿಲ್ಲ, ಹುಚ್ಚಾಟವನ್ನು ಮರೆಯುವಂತಿಲ್ಲ. ಆದರೆ ಇಲ್ಲಿಗೆ ಈ ಸ್ಥಳಕ್ಕೆ ವಿಶೇಷ ಅನ್ನೋ ರೀತಿಯಲ್ಲಿ ಭೇಟಿ ಕೊಟ್ಟಂತಹ ಒಬ್ಬರು ಸ್ಪೆಷಲ್ ಗೆಸ್ಟ್ ಯಾರು ಅಂತೇಳಿ ಕೇಳಿದ್ರೆ ಅದು ಬೇರೆ ಯಾರೂ ಅಲ್ಲ, ಅದೇ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಮತ್ತು ಅವರ ಅಮ್ಮ ಮೀನಾ ತೂಗುದೀಪ್ ಅವರು ಮತ್ತು ಇತರರು. ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮೈಸೂರಿನ ಅರಮನೆಗೆ ಭೇಟಿಯನ್ನು ನೀಡಿ ದಸರಾ ಹಬ್ಬಕ್ಕೆ ಬಂದಿರುವಂಥ ಆನೆ ಮಾವುತರ ತಂಡಕ್ಕೆ ಅಗತ್ಯ ವಸ್ತುಗಳನ್ನು ವಿತರಣೆ ಮಾಡಿದರು. ದಸರಾ ಆನೆಗಳನ್ನು ಹತ್ತಿರದಿಂದ ನೋಡಿ ಸಂಭ್ರಮಿಸಿದರು. ಈ ವಿಡಿಯೋವನ್ನು ಅಭಿಮಾನಿಗಳು ಹಂಚಿಕೊಂಡಿದ್ದಾರೆ. ಎಲ್ಲ ನೋವನ್ನು ಕೂಡ ಮರೆತು ವಿಜಯಲಕ್ಷ್ಮಿ ನಗುತ್ತಾ ಆನೆಗಳಿಗೆ ಮೇವನ್ನು ನೀಡಿ ನೀರುಣಿಸಿ ಖುಷಿಯನ್ನು ಎಂಜಾಯ್ ಮಾಡಿದ್ದಾರೆ. ಆ ಕ್ಷಣದ ಮೂಮೆಂಟನ್ನು ಎಂಜಾಯ್ ಮಾಡಿದ್ದಾರೆ. ಈ ವೇಳೆ ದರ್ಶನ್ ಅವರ ತಾಯಿ ಮೀನಾ ತೂಗುದೀಪ್ ಮತ್ತು ಅಕ್ಕನ ಮಗ ಚಂದು ಕೂಡ ಜೊತೆಗಿದ್ರು ಅನ್ನೋದು ವಿಶೇಷ. ನಟ ದರ್ಶನ್ಗೆ ಪ್ರಾಣಿ ಪಕ್ಷಿ ಅಂತ ಹೇಳಿದ್ರೆ ವಿಶೇಷವಾದಂಥ ಪ್ರೀತಿ ಕಾಳಜಿ ಎಲ್ರಿಗೂ ಕೂಡ ಗೊತ್ತಿರುವಂತಿದೆ. ಮೈಸೂರಿನ ಝೂನಲ್ಲಿ 12 ವರ್ಷಗಳಿಂದ ಆನೆಯೊಂದನ್ನು ದರ್ಶನ್ ದತ್ತು ಪಡೆದಿದ್ದಾರೆ. ಅದನ್ನು ಸಂಪೂರ್ಣವಾಗಿ ಸಾಕ್ತಾ ಇದ್ದಾರೆ. ಅದಕ್ಕೆ ಮಾದೇಶ ಅಂತಲೂ ಕೂಡ ಹೆಸರಿಟ್ಟಿದ್ದಾರೆ. ಮೈಸೂರಿನ ತಮ್ಮ ಫಾರ್ಮ್ ಹೌಸ್ನಲ್ಲಿ ನಟ ದರ್ಶನ್ ಸಾಕಷ್ಟು ಪ್ರಾಣಿ ಪಕ್ಷಿಗಳನ್ನು ಸಾಕ್ತಾ ಇದ್ದಾರೆ. ತಮ್ಮ ಬಿಡುವಿನ ಸಮಯವನ್ನು ಬಹುತೇಕ ಅಲ್ಲೇ ಕಳೀತಾರೆ. ಇತ್ತೀಚೆಗೆ ವಿಜಯಲಕ್ಷ್ಮಿ ದರ್ಶನ್ ಕೂಡ ಅಲ್ಲಿಗೆ ಹೆಚ್ಚು ಭೇಟಿ ಕೊಡ್ತಾ ಇದ್ದಾರೆ. ಹೆಚ್ಚು ಅಲ್ಲೇ ಸಮಯವನ್ನು ಸ್ಪೆಂಡ್ ಮಾಡ್ತಿದ್ದಾರೆ. ಆಗಸ್ಟ್ 14ರಂದು ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ರದ್ದಾಗಿ ನಟ ದರ್ಶನ್ ಮತ್ತೆ ಜೈಲು ಸೇರಿದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಫಾರ್ಮ್ ಹೌಸ್ನಲ್ಲಿ ದರ್ಶನ್ ನಿಂತಿರುವಂಥ ಫೋಟೋವನ್ನು ವಿಜಯಲಕ್ಷ್ಮಿ ಹಂಚಿಕೊಂಡಿದ್ದು, ಹೊಡೆದ ಹೃದಯದ ಎಮೋಜಿಯನ್ನು ಹಾಕಿ ಬೇಸರವನ್ನು ವ್ಯಕ್ತಪಡಿಸಿದ್ರು ಇದೇ ವಿಜಯಲಕ್ಷ್ಮಿ ಅವರು. ಇನ್ನು ಡೆವಿಲ್ ಸಿನಿಮಾದ ಪ್ರಚಾರಕ್ಕೆ ಸಂಬಂಧಿಸಿ ಒಂದಷ್ಟು ಪೋಸ್ಟ್ಗಳನ್ನು ಕೂಡ ವಿಜಯಲಕ್ಷ್ಮಿ ಹಂಚಿಕೊಳ್ತಾ ಇದ್ರು. ಸದ್ಯ ಪತಿ ದರ್ಶನ್ ಸೋಷಿಯಲ್ ಮೀಡಿಯಾ ಖಾತೆಗಳನ್ನು ಇಲ್ಲಿ ವಿಜಯಲಕ್ಷ್ಮಿಯವರೇ ನಿಭಾಯಿಸ್ತಿದ್ದಾರೆ. ಆದರೆ ಇಲ್ಲಿ ಮೈಸೂರಿನ ಅರಮನೆಗೆ ಭೇಟಿಯನ್ನು ಕೊಟ್ಟು ಅಲ್ಲಿರುವಂಥ ಆನೆಗಳಿಗೆ ವಿಶೇಷವಾಗಿ ಅಲ್ಲಿನ ದಸರಾ ಆನೆಗಳಿಗೆ ವಿಶೇಷವಾಗಿ ಮೇವನ್ನು ಉಣಿಸಿ ನೀರನ್ನು ಕುಡಿಸಿ ಆ ಕ್ಷಣವನ್ನು ಎಂಜಾಯ್ ಮಾಡೋದ್ರ ಜೊತೆಗೆ ತಮ್ಮ ನೋವನ್ನು ಮರೆಯುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅಭಿಮಾನಿಗಳು ಈ ವಿಡಿಯೋನ ಅಲ್ಲಲ್ಲಿ ಶೇರ್ ಮಾಡಿದ್ದಾರೆ. ಇಲ್ಲಿ ವಿಜಯಲಕ್ಷ್ಮಿಯವರು ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದು ಯಾಕೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಕೂಡ ಬರುತ್ತೆ. ಇಲ್ಲಿ ವಿಜಯಲಕ್ಷ್ಮಿ ಮಾತ್ರ ಇಲ್ಲ, ವಿಜಯಲಕ್ಷ್ಮಿಯವರ ಜೊತೆಗೆ ದರ್ಶನ್ ಅವರ ತಾಯಿ
ಮೀನಾ ತೂಗುದೀಪ್ ಅವರು ಕೂಡ ಇರುವಂಥದ್ದು ಮತ್ತೊಂದು ವಿಶೇಷ. ಮೀನಾ ತೂಗುದೀಪ್ ಅವರು ನಡೆಯೋದು ಅಥವಾ ಎಲ್ಲಿಗಾದರೂ ಹೋಗೋದು ಭಾರಿ ಅಪರೂಪ. ಅಂಥದ್ರಲ್ಲಿ ಇವತ್ತು ತಮ್ಮ ಈ ಅನಾರೋಗ್ಯದ ಸಮಸ್ಯೆಯ ನಡುವೆಯೂ ಕೂಡ ಧೈರ್ಯ ಮಾಡಿ ಗಟ್ಟಿ ಮನಸ್ಸಿನಿಂದ ಇಲ್ಲಿಗೆ ಬಂದು ಆನೆಗಳನ್ನು ನೋಡಿದ್ದು ಮಾತ್ರವಲ್ಲದೆ ಆನೆಗಳಿಗೆ ಮೇವುಣಿಸಿದ್ದು, ಈ ಎಲ್ಲ ಸಂಭ್ರಮವನ್ನು ಕೂಡ ಕಣ್ತುಂಬಿದ್ಕೊಂಡಿದ್ದು ನನ್ನ ಜೀವನದ ಕೊನೆ ಗಳಿಗೆಯಲ್ಲಿ ಒಂದು ಸುಂದರವಾದಂತಹ ಕ್ಷಣ ಅನ್ನೋದನ್ನು ಇಲ್ಲಿ ಮೀನಾ ತೂಗುದೀಪ್ ಅವರು ಹೇಳ್ತಾರೆ. ಯಾಕಂತ ಹೇಳಿದ್ರೆ ಯಾರು ಕೂಡ ಈ ವಯಸ್ಸಲ್ಲಿ ಬಂದು ಈ ಸಂದರ್ಭದಲ್ಲಿ ಸಾಕ್ಷಿಯಾಗಿರೋದು ಅಷ್ಟು ಸುಲಭವಾದಂಥ ವಿಚಾರ ಅಲ್ಲ. ಇನ್ನು ಹೇಳಿ ಕೇಳಿ ಇವರೆಲ್ಲರೂ ಕೂಡ ಮೈಸೂರಿನವರೇ. ಹೀಗಾಗಿ ಮೈಸೂರು ಮತ್ತು ಮೈಸೂರು ದಸರಾ, ಈ ಅರಮನೆಯ ಈ ರಾಜರು, ರಾಜಮನೆತನ, ಇಲ್ಲಿನ ಬೇರೆ ಬೇರೆ ಸಂಪತ್ತುಗಳ ಬಗ್ಗೆ ವಿಶೇಷವಾದಂಥ ಪ್ರೀತಿ, ವಿಶೇಷವಾದಂಥ ಒಂದು ಬಾಂಡಿಂಗ್ ಇದ್ದೇ ಇರ್ತದೆ ಮೈಸೂರಿನವರಿಗೆ. ಅದು ಪ್ರತಿಯೊಬ್ಬ ಮೈಸೂರಿನವ್ರನ್ನಲ್ಲೂ ಕೂಡ ನಾವು ಗಮನಿಸ್ಬೋದು. ಹೀಗಾಗಿ ಈ ಭಾವನೆಯಲ್ಲೇ ಇಲ್ಲಿ ಮೀನಾ ತೂಗುದೀಪ್ ಅವರು ಇಲ್ಲಿಗೆ ಬಂದಿದ್ದಾರೆ ಅನ್ನೋದನ್ನು ಗಮನಿಸ್ಬೇಕು. ಯಾಕಂತ ಹೇಳಿದ್ರೆ ನಿಮಗೂ ಕೂಡ ಬಹುಶಃ ಈ ಸ್ಟೋರಿಯನ್ನು ನೋಡ್ತಿರೋಂಥ ಮೈಸೂರಿಗಿರೋ ಯಾರಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಿಮಗೂ ಕೂಡ ಅದೇ ರೀತಿಯಾದಂಥ ಭಾವನೆ ಇದೆ ಅಂತೇಳಿ ಅನಿಸುತ್ತೆ. ಯಾಕಂತ ಹೇಳಿದ್ರೆ ನಾನು ಸಾಕಷ್ಟು ಜನ ಸ್ನೇಹಿತರನ್ನು ನೋಡಿದ್ದೀನಿ. ಅವರಿಗೆ ಈ ಅರಮನೆಯ ರಾಜರು, ರಾಜಮನೆತನ, ಅಲ್ಲಿನ ಬೇರೆ ಬೇರೆ ಪ್ರಾಣಿ ಪಕ್ಷಿಗಳು ಅಥವಾ ವಸ್ತುಗಳು ಅಂತ ಹೇಳಿದ್ರೆ ವಿಶೇಷವಾದಂಥ ಒಂದು ವಿಶೇಷವಾದ ಪ್ರೀತಿ. ಆ ಪ್ರೀತಿ ಪದಗಳಲ್ಲಿ ವ್ಯಕ್ತಪಡಿಸೋಕ್ಕಾಗಲ್ಲ. ಅದೇ ರೀತಿಯಾದಂಥ ಪ್ರೀತಿ ಇಲ್ಲೂ ಕೂಡ ಕಾಣಿಸ್ತು ಮೀನಾ ತೂಗುದೀಪ್ ಅವರ ಮುಖದಲ್ಲಿ, ವಿಜಯಲಕ್ಷ್ಮಿಯವರ ಮುಖದಲ್ಲಿ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಹಾಗಾಗಿನೇ ಇಲ್ಲಿ ದರ್ಶನ್ಗೆ ಖುಷಿ ಆಗುವ ರೀತಿಯಲ್ಲಿ ಆ ಆನೆಗಳಿಗೆ ಮೇವನ್ನು ಉಣಿಸಿ ನೀರನ್ನು ಕುಡಿಸುವಂಥ ಕೆಲಸವನ್ನು ವಿಜಯಲಕ್ಷ್ಮಿ ಮಾಡಿರುವಂಥದ್ದು. ಈ ಮೂಲಕನಾದರೂ ಕೂಡ ದರ್ಶನ್ ಸ್ವಲ್ಪ ಹೊತ್ತು ಖುಷಿಯಾಗಿರಲಿ, ದರ್ಶನ್ಗೆ ಈ ಸುದ್ದಿ ತಲುಪಲಿ ಅನ್ನುವಂಥದ್ದು ಬಹುಶಃ ವಿಜಯಲಕ್ಷ್ಮಿಯವರ ಉದ್ದೇಶನೋ ಅಥವಾ ದರ್ಶನ್ ಅವರೇ ಹೇಳಿ ಕಳಿಸಿದ್ದ. ಇಲ್ಲೆಲ್ಲ ಈ ರೀತಿ ನೀವು ಹೋಗಿ ಈ ರೀತಿ ಕೆಲಸವನ್ನು ಮಾಡಿ. ಪ್ರತಿ ವರ್ಷ ಕೂಡ ನಾನು ಹೋಗದೇ ಇದ್ದರೂ ಕೂಡ ನಾನು ದೂರದಲ್ಲಿ ನಿಂತ್ಕೊಂಡು ನೋಡ್ತಿದ್ದೆ, ನಾನು ಆ ಕೆಲಸಗಳನ್ನು ಮಾಡಿಸ್ತಿದ್ದೆ. ಅಥವಾ ನಾನು ಹೋಗಿದ್ರೂ ಕೂಡ ಅದು ಎಲ್ಲೂ ಕೂಡ ಸುದ್ದಿಗಳು ವೈರಲ್ ಆಗೋ ರೀತಿಯಲ್ಲಿ ನೋಡ್ಕೊಳ್ತಿರ್ಲಿಲ್ಲ, ಆ ರೀತಿ ಮಾಡ್ತಿದ್ದೆ. ದಯವಿಟ್ಟು ಆ ಕೆಲಸವನ್ನು ನಿಲ್ಲಿಸೋದು ಬೇಡ, ಹೋಗಿ ನೀವು ಕೂಡ ಅಂತೇಳಿ. ದರ್ಶನ್ಗೆ ಮೈಸೂರು ಅಂದರೆ ಒಂದು ಮೂಲ ಮನೆ ಅದೇ. ಯಾಕಂತ ಹೇಳಿದ್ರೆ ದರ್ಶನ್ ಮೈಸೂರನ್ನು ಅಷ್ಟರ ಮಟ್ಟಿಗೆ ಇಷ್ಟಪಡ್ತಾರೆ. ಮೈಸೂರು ಜನರನ್ನು, ಮೈಸೂರು ಅರಮನೆ, ಮೈಸೂರಿನ ಅರಮನೆಯ ರಾಜಮನೆತನ, ಹೇಗೆ ನಾನು ಆರಂಭದಲ್ಲಿ ಹೇಳಿದೆಲ್ಲ ಅಷ್ಟು ಪ್ರೀತಿ ದರ್ಶನ್ಗೆ. ಈ ಮೈಸೂರಿಗರಿಗೆ ಅದೊಂದು ವಿಶೇಷವಾದಂಥ ಬಾಂಡಿಂಗು. ದರ್ಶನ್ಗೂ ಕೂಡ ಆ ಬಾಂಡಿಂಗು ಹೊರತಾಗಿರಲಿಲ್ಲ. ಹಾಗಾಗಿನೇ ಈಗ ವಿಜಯಲಕ್ಷ್ಮಿ, ಮೀನಾ ತೂಗುದೀಪ್ ಅವರೆಲ್ಲರೂ ಕೂಡ ಹೋಗಿ ಈ ವಿಶೇಷ ಕ್ಷಣವನ್ನು ಎಂಜಾಯ್ ಮಾಡಿದ್ದಾರೆ ಅನ್ನೋದು. ಬಟ್ ಈ ವಿಶೇಷ ಕ್ಷಣವನ್ನು ನೋಡಿದಾಗ ನಿಮಗೇನು ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.